ಅಷ್ಟು ಕೇರ್ಫುಲ್ ಆಗಿ ಬರಬೇಕು. ಸ್ವಲ್ಪ ಎಳೆದು ಬಂದರೆ ಬ್ರೇಕ್ ಫೇಲ್ ಆಗಿ ಗಾಡಿ ಫಾಲ್ಟಿ ಆಗ್ತದೆ. ನೈಟ್ ಸರ್ವಿಸ್ ಅಂತ ಹೇಳಿದ್ರೆ 6 ಗಾಡಿ ಇದೆ ಈಗ. 6 ಗಾಡಿ, ಭಾರತ್ ಬೆನ್ಸ್ AC 4 ಗಾಡಿ ಮತ್ತು ನಾನ್ AC ಲೈಲ್ಯಾಂಡ್ 2 ಇದೆ. ಗೂಡ್ಸ್ ವೆಹಿಕಲ್ನವರು ದಾರಿ ಮೇಲೆ ಬರಬೇಕು, ನಾವು ಸೈಡ್ ಕೊಡಬೇಕು. ಓವರ್ಲೋಡ್ ಇರ್ತದೆ, ನಾವು ಅವ್ರ ಚಮಸ್ಕಾರ ಅವ್ರು ಸೈಡ್ ಹೋಗುವುದು. ಕಿಲೋಮೀಟರ್ ಓಡಿಸಿದವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಓಡಿಸ್ಕೊಂಡಿದ್ದವರಿಗೆ ಸೇಮ್ ಕಿಲೋಮೀಟರ್ ಓಡಿಸ್ದಂಗೆ ಡಿಸ್ಟೆನ್ಸ್ ಅಲ್ಲಿ ತಗೊಳ್ಬಹುದು. 10 ಮೀಟರ್ ಓಡಿಸಿದವರಿಗೆ ಭಾಳ ಕಷ್ಟ ಆಗ್ತದೆ. ಭಾರತ್ ಬೆನ್ಸ್ ಅಂತ ಹೇಳ್ಬೇಕಾದ್ರೆ ಸರ್, ನಾವು ಈಗ ಲೈಲ್ಯಾಂಡ್ ಹೊಡಿತೀವಿ, ಟಾಟಾ ಹೊಡಿತೀವಿ, ಆ ಥರ ಎಲ್ಲ ಹೊಡಿಲಿಕ್ಕಿಲ್ಲ. ಇದು ಓಲೋ ಇದು ಒಂದೇ ಹೇಳ್ಬೋದು, ಗಾಡಿ ಎಳೆದು ಹೋಗ್ಲಿಕ್ಕಿಲ್ಲ. ಒಂದು 60-70 ಹೋದ್ರೆ ಒಂದು ಗಾಡಿ ಸೇಫ್ಟಿ, ಗಾಡಿಯೂ ಚೆನ್ನಾಗಿ ಮೈಲೇಜ್ ಬರುತ್ತೆ. ಇದು ಮತ್ತೆ ಭಾಳ ಜಾಗೃತಿ ಮಾಡಬೇಕು ಗಾಡಿ, ಸ್ವಲ್ಪ ಜಾಗೃತಿ. ಹೌದು, ಬಲೂನ್ ಅಲ್ವಾ, ಸ್ವಲ್ಪ ಎಳೆದಾಡ್ತದೆ ಹೊಡೆದು ಬಿಡ್ತದೆ ಗಾಡಿ. ಹೌದು, ನಮ್ದು 8 ಕ್ಯಾಮರಾ ಇದೆ. 8 ಕ್ಯಾಮರಾ ಇದೆ ಗಾಡಿಗೆ. ಫ್ರಂಟ್ ಕ್ಯಾಮರಾ ಇದೆ. ಫ್ರಂಟಿಗೂ ಏನು ಪ್ರಾಬ್ಲಮ್, ನಾವು ತಪ್ಪು ಮಾಡಿದ್ರೆ ನಮ್ದು ತಪ್ಪು ಅವ್ರ ತಪ್ಪು ನೋಡ್ಬೇಕಲ್ಲ. ಬೇಕಂದ್ರೆ ಗಾಡಿ ನಮ್ದು ಬಸ್ ಬರ್ತಾ ಇದೆ ಅಂದ್ರೆ ಬೇಕಂದ್ರೆ ಅಡ್ಡ ಬರೋದು, ಭಾಳ ಉಪ್ಪತ್ತೆಲ್ಲ ಕೊಡ್ತಾರೆ ಅವರು. ಹೌದು, ಗೂಡ್ಸಲ್ಲಿ ಹೋದ್ರೆ ಎಲ್ಲ ಹೊರಗಡೆ ಹೋದ್ರೆ ವಾರ ಕಟ್ಲಿ ಲೋಡ್ ಸಿಗುದಿಲ್ಲ, ಅಲ್ಲಿ ಮಲಗಬೇಕು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ಅರ್ಜುನ ಟ್ರಾವೆಲ್ಸ್ ಒಳಗಡೆ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬಸ್. ಇದರ ಹೊರಗಡೆ ಲುಕ್ ನೋಡಿದ್ರೆ ಅಷ್ಟೇ ಚೆನ್ನಾಗಿದೆ. ಇದರ ಡ್ರೈವರ್ ಇದ್ದಾರೆ. ಇದರ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಕೊಡಲಿಕ್ಕೆ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ನಿಮ್ಮ ಹೆಸರು? ಅಶೋಕ್ ಅಂತೇಳಿ ಸರ್. ಸರ್, ಎಲ್ಲಿ ಸರ್ ಊರಲ್ಲಿ? ನಮ್ಮದು ಸ್ವಂತ ಊರು ಕಾಳವಾರ ಸರ್. ಕಾಳವಾರ? ಹೌದು. ಅಂದ್ರೆ ಕುಂದಾಪುರ. ಸರ್, ನೀವು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು ಈಗ 25 ವರ್ಷದಿಂದ ಈ ಬಸ್ ಫೀಲ್ಡ್ ಅಲ್ಲಿ ಇದೆ ಸರ್. ಮೋಸ್ಟ್ ಸೀನಿಯರ್ ಅಂತ ಹೇಳ್ಬೋದು. 27 ವರ್ಷದಿಂದ? ಹೌದು, 25 ವರ್ಷ. 25 ವರ್ಷ ಬಸ್ ಫೀಲ್ಡ್. ಬಸ್ ಅಲ್ಲೇ ಇದ್ರ ಹತ್ರ ಯಾವ್ದ್ರಲ್ಲಿ? ನಾನು ಮೊದಲು ಗೂಡ್ಸ್ ವೆಹಿಕಲ್ ಇದ್ದೆ. ಈ ಬಸ್ ಫೀಲ್ಡಿಗೆ ಬಂದು 18 ವರ್ಷ ಆಯ್ತು. ಬಸ್ ಫೀಲ್ಡ್ಗೆ ಬಂದು 18 ವರ್ಷ ಆಯ್ತು ಸರ್. ಹೇಗೆ ಆಗ್ತದೆ ಸರ್ ಬಸ್ ಫೀಲ್ಡ್? ಬಸ್ ಫೀಲ್ಡ್ ಅಂದ್ರೆ ಏನು ತೊಂದರೆ ಇಲ್ಲ ಸರ್, ಆರಾಮಾಗ್ತದೆ. ಡ್ಯೂಟಿ ಚೆನ್ನಾಗಿ ಮಾಡ್ತೀವಿ. ಜನಗಳಿಗೆ ಅಡ್ಡಿಲ್ಲ. ಗೂಡ್ಸ್ಗಿಂತ ಬಸ್ ವೆಹಿಕಲ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ. ಯಾಕೆ ಸರ್? ಗೂಡ್ಸ್ ಅಲ್ಲಿ ಹೋದ್ರೆ ಎಲ್ಲ ಹೊರಗಡೆ ಹೋದ್ರೆ ವಾರ ಕಟ್ಲಿ ಲೋಡ್ ಸಿಗುದಿಲ್ಲ, ಅಲ್ಲಿ ಮಲಗಬೇಕು. ಗೂಡ್ಸ್ ಗಾಡಿಗಳು ನಮ್ಮ ಬಸ್ಸಿನವ್ರಿಗಿಂತ ಅವ್ರಿಗೆ ತುಂಬಾ ಪ್ರಾಬ್ಲಮ್. ಅವ್ರಿಗೆ ಲೋಡ್ ಸಿಗುದಿಲ್ಲ, ಅವ್ರು ದುಡ್ಡಲ್ಲೇ ದಾರಿ ಮೇಲೇ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಥರ ಎಲ್ಲ ಗೂಡ್ಸ್ ವೆಹಿಕಲ್ಗೆ ಪ್ರಾಬ್ಲಮ್ ಆಗ್ತದೆ. ಮತ್ತು ಗೂಡ್ಸ್ ವೆಹಿಕಲ್ನವರು ದಾರಿ ಮೇಲೆ ಬರಬೇಕು, ನಾವು ಸೈಡ್ ಕೊಡಬೇಕು. ಓವರ್ಲೋಡ್ ಇರ್ತದೆ, ನಾವು ಅವ್ರ ಚಮಸ್ಕಾರ ಅವ್ರು ಸೈಡ್ ಹೋಗುವುದು, ಅವ್ರದ್ದು ಏನೋ ಆಗೋದು ಅನಾಹುತ, ಅದೆಲ್ಲ ಆಗಬಾರ್ದು ಸರ್. ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ತುಂಬ ಪ್ರಾಬ್ಲಮ್, ತುಂಬ ತೊಂದರೆ. ನಿಮಗೆ ಅನುಭವ ಇದೆ? ಹೌದು. ಗೂಡ್ಸ್ ವೆಹಿಕಲ್ ಘಾಟಿಯಲ್ಲಿ ಸೆಕ್ಷನ್ ಬ್ರೇಕ್ ಆಗುದಿಲ್ಲ. ಅಷ್ಟು ಕೇರ್ಫುಲ್ ಆಗಿ ಬರಬೇಕು. ಸ್ವಲ್ಪ ಎಳೆದು ಬಂದ್ರೆ ಬ್ರೇಕ್ ಫೇಲ್ ಆಗಿ ಗಾಡಿ ಫಾಲ್ಟಿ ಆಗ್ತದೆ, ಬ್ರೇಕ್ ಆಗುದಿಲ್ಲ. ಡ್ರೈವಿಂಗ್ ಕಷ್ಟನೇ, ತುಂಬಾ ಬಹಳ ಕಷ್ಟ ಗೂಡ್ಸ್ ವೆಹಿಕಲ್. ಹೌದು. ನಿಮ್ಗೆ ಯಾವ ತರ ಅನುಭವ ಆಗಿದೆ ಸರ್ ಇದರಲ್ಲಿ ಇರ್ಬೇಕಾದ್ರೆ? ಗೂಡ್ಸ್ ಅಲ್ಲಿ ನಂಗೆ ತುಂಬಾ ಅನುಭವ ಆಗಿದೆ. ನಾವು ಲೋಡಕ್ಕೆ ಬಂದಾಗ ಘಾಟ್ ಎಲ್ಲ ಬ್ರೇಕ್ ಸಿಗುದಿಲ್ಲ, ಗೇರ್ಲ್ ಬರುವುದು, ಮತ್ತೆ ನಾವು ಹೊರಗಡೆ ಹೋದಾಗ ಲೋಡ್ ಸಿಗುದಿಲ್ಲ, ಅಲ್ಲಿ ವಾರ ಕಟ್ಲೆ ಕಾಯುವುದು. ಹೋದ ದುಡ್ಡು ಪೂರ ಅದಕ್ಕೆ ಆಯ್ತದೆ, ಮನೆಗೆ ಸಹ ತರ್ಲಿಕ್ಕೆ ಸಂಸಾರಕ್ಕೆ ಆಗುದಿಲ್ಲ. ಆ ಥರ ಎಲ್ಲ ತುಂಬಾ ಕಷ್ಟ ಆಗ್ತದೆ. ಅದು ಗೂಡ್ಸ್ ವೆಹಿಕಲ್ ಅಲ್ಲ, ತುಂಬಾ ಕಷ್ಟ. ಹೌದು, ಗೂಡ್ಸ್ ವೆಹಿಕಲ್ ಹೌದು ಭಾಳ ಬೇಸರ ಆಗುತ್ತೆ. ಅವ್ರು ಲೋಡ್ ತಗೊಂಡು ಬರುವುದು, ಆ ಗಾಡಿಯಲ್ಲಿ ಸೈಡ್ ಹೋಗುವುದು. ನಾವು ಕೆಲವರೆಲ್ಲ ಬಸ್ಸಿನವ್ರೆಲ್ಲ ಸಮಕ್ಕೆ ಕೊಟ್ಟು ಹೋಗ್ತಾರೆ, ಆಗ ಅವ್ರು ಸೈಡ್ ಹೋಗುದು, ಅದೆಲ್ಲ ನೋಡೋದು ಭಾಳ ಬೇಜಾರಾಗ್ತದೆ. ಆಗಲ್ಲ. ಹೌದು. ಓಕೆ ಸರ್, ಇವಾಗ ಬಸ್ ಅಂತ ಹೇಳಿದ್ರೆ ನಿಮ್ಗೆ ಒಂಥರ ಡೈಲಿ ಮನೆಗೆ ಹೋಗ್ಬೋದು. ಹೌದು. ಗೂಡ್ಸ್ ಅಂತ ಹೇಳಿದ್ರೆ ಇಲ್ಲ, ಯಾವತ್ತು ಬರ್ತೀವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಡೈಲಿ ನೀವು ಮನೆಗೆ ಹೋಗ್ಬೋದು? ಹೌದು, ಮನೆಗೆ ಹೋಗ್ಬೋದು, ಡೈಲಿ ಮನೆಗೆ ಹೋಗ್ಬೋದು. ಸರ್, ನೀವು ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲಿ ರೆಸ್ಟ್ ರೂಮ್ ಅಂತ ಎಲ್ಲಿ ಸಿಗ್ತದೆ ನಿಮ್ಗೆ? ನಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಸರ್ ಸಮುದ್ರ ಕಲ್ಲಡ್ಕ ಹೋಟೆಲ್, ಅಲ್ಲಿ ಒಂದು ರೆಸ್ಟ್ ರೂಮಿಂಗ್ ಹಾಕ್ತೀವಿ, ವಾಶ್ರೂಮಿಗೆ ಅಲ್ಲಿ ಹಾಕ್ತೀವಿ. ಹೌದು. AC ನಾವು ಇದು ಬಾತ್ರೂಮ್ ಗಾಡಿ ಇದು ಗಾಡಿಯಲ್ಲಿ ಇದೆ. ಹಂಗಾದ್ರೂ ನಾವು ಸ್ವಲ್ಪ ಒಂದು ಹೋಟ್ಲಿಗೆ ಹಾಕ್ತೀವಿ. ಹಾಕ್ಲೇಬೇಕು, ಆಗುದಿಲ್ಲ. 10 ಮಿನಿಟ್ಸ್ ಹಾಕ್ತೀವಿ. ಸರ್, ಕುಂದಾಪುರದಲ್ಲಿ ಎಷ್ಟು ಗಂಟೆಗೆ ಹೊರಡ್ತದೆ? ನಾವು ಕುಂದಾಪುರ 9 ಗಂಟೆ ಬಿಡು ಸರ್. 9 ಗಂಟೆ ಬಿಡುದು. ಉಡುಪಿ 10 ಗಂಟೆ ಆಗುತ್ತೆ. 9:50 10 ಗಂಟೆ. ವಯ ಮಂಗಳೂರು ಅಲ್ಲ? ವಯ ಮಂಗಳೂರು. ಸರ್, ಅರ್ಜುನ ಕಂಪನಿ ಎಷ್ಟು ವರ್ಷದಿಂದ? ಅರ್ಜುನ ಕಂಪನಿ ಸರ್ 1996 ಇಂದ ಓಪನ್ ಆಗಿದೆ ಅವ್ರದ್ದು. ಅವ್ರದ್ದು ಬೇರೆ ವೆಹಿಕಲ್ ಟೂರಿಸ್ಟ್ ಎಲ್ಲ ಇತ್ತು, ಬೇರೆ ಗಾಡಿಗಳೆಲ್ಲ. ಇವಾಗ ಅವರು ನೈಟ್ ಸರ್ವಿಸ್ ಅಂತೇಳಿ ಒಂದು 6 ಗಾಡಿ ಈಗ ಬಿಟ್ಟಿದ್ದಾರೆ. ಇನ್ನೂ ಗಾಡಿ ಬರ್ತಾ ಇದಾವೆ ಅವ್ರದ್ದು. ಇನ್ನು ಗಾಡಿ ಬರ್ತಾ ಇದೆ. ಹೌದು. ಸರ್, ಓನರ್ ಹೆಸರೇನು ಸರ್? ಪ್ರವೀಣ್ ಕುಮಾರ್ ಶೆಟ್ಟಿ ಅಂತ. ಇಲ್ಲೇ ಕುಂದಾಪುರದ? ಕುಂದಾಪುರ ವಂಡರ್. ಹೌದು. ಪ್ರೆಸೆಂಟ್ ಎಷ್ಟು ಬಸ್ ಇದೆ ಸರ್? ಈಗ ನಮ್ದು ಪ್ರೆಸೆಂಟ್ ಈಗ
ನೈಟ್ ಸರ್ವಿಸ್ ಅಂತ ಹೇಳಿದ್ರೆ 6 ಗಾಡಿ ಇದೆ ಈಗ. 6 ಗಾಡಿ. ಭಾರತ್ ಬೆನ್ಸ್ AC 4 ಗಾಡಿ ಮತ್ತು ನಾನ್ AC ಲೈಲ್ಯಾಂಡ್ 2 ಇದೆ. ಇದು ವಯ ಕುಂದಾಪುರ, ಕೊಕ್ಕರ್ಣಿ, ಹಾಲಾಡಿ, ಕೊಕ್ಕರ್ಣಿ ಹಿಂಗಾಗಿ ಹೋಗುದು. ನಾನ್ AC ರೂಟ್ ನಂಬರ್ 9 ಧರ್ಮಸ್ಥಳ ವಯ ಬೆಂಗಳೂರು ಹೋಗ್ತದೆ ಗಾಡಿ ಅದು. ಇದು ಭಾರತ್ ಬೆನ್ಸ್ ಅಲ್ಲ? ಭಾರತ್ ಬೆನ್ಸ್ ಸರ್, ಭಾರತ್ ಬೆನ್ಸ್. ಸರ್ ನಿಮ್ಗೆ ಭಾರತ್ ಬೆನ್ಸ್ ಬಗ್ಗೆ ನೀವು ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ? ಭಾರತ್ ಬೆನ್ಸ್ ಅಂತ ಹೇಳ್ಬೇಕಾದ್ರೆ ಸರ್, ನಾವೀಗ ಲೈಲ್ಯಾಂಡ್ ಹೊಡಿತೀವಿ, ಟಾಟಾ ಹೊಡಿತೀವಿ, ಆ ಥರ ಹೊಡಿಲಿಕ್ಕಿಲ್ಲ ಇದು. ಇದೇನಂತ ಹೇಳಿದ್ರೆ ಒಂದು ಓಲೋ ಗಾಡಿ ಇದ್ದಾಗೆ, ಸೇಮ್ ಓಲೋನೇ. ಓಲೋ ಮುಂದೆ ಓಲೋ ಇದು ಒಂದೇ ಅಂತ ಹೇಳ್ಬೋದು. ಗಾಡಿ ಎಳೆದು ಹೋಗ್ಲಿಕ್ಕಿಲ್ಲ. ಒಂದು 60-70 ಹೋದ್ರೆ ಒಂದು ಗಾಡಿ ಸೇಫ್ಟಿ, ಗಾಡಿಯೂ ಚೆನ್ನಾಗಿ ಮೈಲೇಜ್ ಬರುತ್ತೆ ಇದು. ಮತ್ತೆ ಪ್ಯಾಸೆಂಜರಿಗೂ ಕಂಫರ್ಟಬಲ್ ಆಗಿರ್ತದೆ ಮಲಗಲಿಕ್ಕೆಲ್ಲ. ಹೌದು. ನಾ ಏರ್ ಸಸ್ಪೆನ್ಷನ್, ಫ್ರಂಟ್ ಟು ಬ್ಯಾಕ್ 2 ಏರ್ ಸಸ್ಪೆನ್ಷನ್ ಅಲ್ಲ. ಗಾಡಿ ಸ್ವಲ್ಪ ಎಳೆದಾಡ್ದಂಗೆ ಆಗ್ತದೆ, ಸ್ವಲ್ಪ ಎಳೆದು ಹೋಗಿ ಜಂಪ್ ಆದ್ರ ಹೊತ್ತಿಗೆ ಒಂದೇ ಲೆಕ್ಕ ಹೋಗ್ಬೇಕಿದು. ಅಂದ್ರೆ ಇದು ಲೈಲ್ಯಾಂಡ್ ಅಲ್ಲಿ ಈ ತರ ಬರಲ್ಲ? ಲೈಲ್ಯಾಂಡ್ ಅಲ್ಲಿ ಬರುದಿಲ್ಲ. ಬ್ಯಾಕ್ ಮಾತ್ರ ಏರ್ ಸಸ್ಪೆನ್ಷನ್, ಫ್ರಂಟ್ ಸೆಟ್, ಬ್ಲೇಡ್ ಸೆಟ್. ಫ್ರಂಟ್ ಬ್ಲೇಡ್ ಸೆಟ್ ಲೈಲ್ಯಾಂಡ್ ಹೌದು, ಮಾತ್ರ ಏರ್ ಸಸ್ಪೆನ್ಷನ್. ಇದು ಫ್ರಂಟ್ ಬ್ಯಾಕ್ ಎರಡು ಏರ್ ಸಸ್ಪೆನ್ಷನ್ ಇದು. ನಿಮ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಕಂಫರ್ಟ್ ಸೂಪರ್ ಸರ್. ಕಾರ್ಗಿಂತ ಸೂಪರ್ ಆಗ್ತದೆ ಗಾಡಿ. ಸೂಪರ್ ಹೌದು. ಓಕೆ ಸರ್. ಮತ್ತೆ ನಿಮ್ಗೆ ಗಾರ್ಡ್ ಸೆಕ್ಷನ್ ಅಲ್ಲೆಲ್ಲ ಹೆಚ್ಚಾಗಿ ಇಲ್ಲ ನೀವು ಹೇಳಿದ ತರ ಲಾರಿ ಅವರೆಲ್ಲ ಸಿಗ್ತಾರೆ. ಇದು ಲಾಂಗ್ ಚೆಸ್ಸಿ ಗಾಡಿ. ಹೌದು. ನಿಮ್ಗೆ ಕಷ್ಟ ಆಗಲ್ಲ ಸರ್? ಇಲ್ಲ, ನಮ್ಮ ಮೊದಲಿಂದ ಗಾಡಿ ಓಡಿಸಿ ಇಂತಿಷ್ಟು ಮೀಟರ್ ಡಿಸ್ಟೆನ್ಸ್ ನಾವು ಹೇಳ್ಕೊಳ್ಳೋಕೆ ಅದೆಲ್ಲ ನಮಗೆ ಮೊದಲಿಂದ ಅಭ್ಯಾಸ ಇತ್ತಲ್ಲ, ನಮ್ಗೇನು ಕಷ್ಟ ಆಗಿ ತೋರುದಿಲ್ಲ. ಇಲ್ಲ ಸರ್. ಗಾಡಿ ಹತ್ತಿಸ್ಬೇಕಾದ್ರೆ ಕಷ್ಟನ, ಇಳಿಸ್ಬೇಕಾದ್ರೆ ಕಷ್ಟನ? ಬಸ್ ಗಾಡಿ ಹತ್ಬೇಕಾದ್ರೆ ಕಷ್ಟ. ಹೌದು. ಇಳಿಸ್ಬೇಕಾದ್ರೆ ಹೆಂಗ್ ನಾವು ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ. ಹತ್ತಬೇಕಾದ್ರೆ ಲೋಡ್ ಗಾಡಿಗಳು ಬರ್ತಾ ಇರ್ತವೆ, ಲೋಡ್ ಗಾಡಿಗಳು ಹತ್ತಾ ಇರ್ತವೆ. ಈ ಆಂಧ್ರ ಗಾಡಿಗಳೆಲ್ಲ ಬರ್ತಾರಲ್ಲ, ಅವ್ರಿಗೆ ಒಂದು ಮ್ಯಾನೇಜ್ ಅನ್ನೋರು ಇಲ್ಲ ಲೋಡ್ ಗಾಡಿಗಳಿಗೆ. ಅವ್ರೊಂಥರ ಮನುಷ್ಯರೇ ಅಲ್ಲ ಅವರು. ಬೇಕಂದ್ರೆ ಗಾಡಿ ನಮ್ದು ಬಸ್ ಬರ್ತಾ ಇದೆ ಅಂದ್ರೆ ಬೇಕಂದ್ರೆ ಅಡ್ಡ ಬರೋದು, ಬಹಳ ಉಪ್ಪತ್ತೆಲ್ಲ ಕೊಡ್ತಾರೆ ಅವರು. ಹೌದು. ಬೇಜಾರದ ಸಂಗತಿ. ಎಲ್ಲರೂ ದುಡಿಯೋರೆ, ಕಷ್ಟಪಟ್ಟು. ಹೌದು ಸರ್, ಹೌದು. ನಿದ್ದೆ ಬಿಟ್ಟು ದುಡಿಯೋರು. ಹೌದು. ಹಾಗಾಗಿ ಸ್ವಲ್ಪ ಆಂಧ್ರದ ಗಾಡಿಯವರು ಸ್ವಲ್ಪ ನಮ್ಗೆ ಕಷ್ಟ. ನಮಗೆ ಕರ್ನಾಟಕದವರಿಗೆ ಅವರು ಮರ್ಯಾದೆ ಕೊಡುದಿಲ್ಲ. ಹೌದು. ಹಾಗೆ ನೀವು ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ, ಎಲ್ಲಿ ಬೇಕಾದ್ರು ನಮ್ಮ ಲಾರಿಯವರಿಗೆ ಆಗಲಿ ಯಾರೇ ಆಗಲಿ, ಲಾರಿಯವರೇ ಅವ್ರು ಮರ್ಯಾದೆ ಕೊಡುದಿಲ್ಲ. ಅಲ್ಲ ಕೊಡುದಿಲ್ಲ. ಹಾಗೆ ಸರ್, ಇದು ಎಷ್ಟು ಮೀಟರ್ ಗಾಡಿ ಸರ್? 13.5 ಲಾಂಗ್ ಚೆಸ್ ಗಾಡಿ. ಇವಾಗೆಲ್ಲ ಬರುದು 13.5. ಮುಂಚೆ 10-12 ಮೀಟರ್ ಗಾಡಿ. ಹೌದೌದು ಸರ್. 10-12 ಗಾಡಿ ಬಿಟ್ಟವರಿಗೆ 13 ಮೀಟರ್ ಬಿಡ್ಲಿಕ್ಕೆ ಕಷ್ಟ ಆಗ್ತದೆ, ಪರವಾಗಿಲ್ಲ? ಹೇಗೆ? ಸ್ವಲ್ಪ ಕಷ್ಟ ಆಗ್ತದೆ. 10 ಮೀಟರ್ ಓಡಿಸಿದವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಓಡಿಸ್ಕೊಂಡಿದ್ದವರಿಗೆ ಸೇಮ್ 10 ಮೀಟರ್ ಓಡಿಸ್ದಂಗೆ ಡಿಸ್ಟೆನ್ಸ್ ಅಲ್ಲಿ ತಗೊಳ್ಬಹುದು. 10 ಮೀಟರ್ ಓಡಿಸಿದವರಿಗೆ ಬಹಳ ಕಷ್ಟ ಆಗ್ತದೆ, ಜಡ್ಜ್ಮೆಂಟ್ ಎಲ್ಲ ಕಷ್ಟ ಆಗುತ್ತೆ, ಕಟ್ಟಿಂಗ್ ಎಲ್ಲ. ಅದೇ 10 ಮೀಟರ್ ಹೆಂಗ್ ಹೊಡ್ಕೊಂಡು ಅದೇ ತರ ಹೊಡ್ಕೊಂಡ್ರೆ ಹಿಂದ್ಗಡೆ ಗಾಡಿ ಹೊಡಿತದೆ. ಹೌದು. 10 ಮೀಟರ್ ತಲೆಯಲ್ಲಿ ಇದ್ದು ನಾವು ಈ ಗಾಡಿ ಹೊಡ್ಕೊಂಡ್ರೆ ಹಿಂದ್ಗಡೆ ಗ್ಯಾರಂಟಿ ಹೊಡಿದು. ತುಂಬಾನೇ ಕೇರ್ಫುಲ್ ಆಗಿ ಗಾಡಿ ಬಿಡ್ಬೇಕು. ಸರ್, ಮತ್ತೊಂದು ಹೇಳುದಾದ್ರೆ ಭಾರತ್ ಬೆನ್ಸ್ ಅಲ್ಲಿ ಇವಾಗ ತುಂಬಾ ಗಾಡಿ ಬರ್ತಾ ಇದೆ. ನೀವು ಮುಂಚೆ ಸಹ ಗಾಡಿ ಬಿಟ್ಟವರು ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಸರ್ ಹೊಸದಾಗಿ ಭಾರತ್ ಬೆನ್ಸ್ ಅಲ್ಲಿ? ಭಾರತ್ ಬೆನ್ಸ್ ಅಲ್ಲಿ ನಾನೀಗ ಕರೆಕ್ಟ್ ಆಗಿ ಹೇಳ್ಕೋದ್ರೆ, ಇದೀಗ ನಾನು 4 ಟ್ರಿಪ್ ಈ ಗಾಡಿ ಓಡಿಸಿದೆ. 4 ಟ್ರಿಪ್. ನಾನು ನಾನ್ AC ಭಾರತ್ ಲೈಲ್ಯಾಂಡ್ ರೂಟ್ ನಂಬರ್ 9 ಡ್ರೈವರ್. ನಾನು ಇದು ಡ್ರೈವರ್ ರಜೆ ಮಾಡಿದ್ದಾರೆ, ನಾನು ಬರುವುದು ಇದಕ್ಕೆ. ಸರ್, ಹೇಗೆ ಆಗ್ತದೆ ಸರ್ ಈ ಗಾಡಿ ಬಿಡ್ಲಿಕ್ಕೆ? ಲೈಲ್ಯಾಂಡ್ಗಿಂತ ಕಂಫರ್ಟೇಬಲ್ ಇದು ಗಾಡಿ ಓಡಿಸ್ಲಿಕ್ಕೆ. ಹೌದು. ಗಾಡಿ ಅಂದ್ರೆ ಅಷ್ಟು ಖುಷಿ ಆಗ್ತದೆ ಹೋಗ್ಲಿಕ್ಕೆ. ಸ್ಟೇರಿಂಗ್ ಅಷ್ಟು ಫ್ರೀ ಸ್ಟೇರಿಂಗ್. ಲೈಲ್ಯಾಂಡ್ ಎಲ್ಲ ಸ್ವಲ್ಪ ಟೈಟ್ ಇದೆ. ಕಟ್ ಮಾಡೋದು ನಾವು ಜಡ್ಜ್ಮೆಂಟ್ ಕಟ್ ಆಗುದಿಲ್ಲ ಅದು. ಇದು ನಾವು ಯಾವ ಜಡ್ಜ್ಮೆಂಟ್ ಅದೇ ಜಡ್ಜ್ಮೆಂಟ್ ಕಟ್ ಆಗ್ತದೆ ಗಾಡಿ. ಹೌದು. ಮತ್ತೆ ಬಹಳ ಜಾಗೃತಿ ಮಾಡ್ಬೇಕು ಗಾಡಿ, ಸ್ವಲ್ಪ ಜಾಗೃತಿ. ಹೌದು. ಏರ್ ಬಲೂನ್ ಅಲ್ವಾ, ಸ್ವಲ್ಪ ಎಳ್ದಾಡಿದ್ರೆ ಹೊಡೆದು ಬಿಡ್ತದೆ ಗಾಡಿ. ಹೌದು ಸರ್. ಇದು ಯಾವ ಬಿಲ್ಡ್ ಮಾಡಿರುವಂತಹ ಗಾಡಿ ಸರ್? ಇದು ದಾಮೋದರ್ ಕೋಚ್. ನೋಡ್ಲಿಕ್ಕೆ ಸ್ವಲ್ಪ ಓಲ್ವೋ ತರನೇ ಇದೆ. ಓಲೋ ಹೌದು. ಸೇಮ್ ಓಲೋ. ಹೌದು. ಸರ್, ಎಷ್ಟು ಕಾಸ್ಟ್ ಆಗ್ತದೆ ಅಂದ್ರೆ ಪ್ರೈಸ್ ಎಷ್ಟಾಗುತ್ತೆ ಸರ್? ಏನು ನನ್ನ ಲೆಕ್ಕದಲ್ಲಿ 1,10,00,000 ಆಗ್ಬೋದು ಸರ್ ಈಗ ಈ ಗಾಡಿಗೆ. ಹೌದು. 1,10,00,000 ಭಾರತ್ ಬೆನ್ಸ್. ಲೈಲ್ಯಾಂಡ್ ಇಂದ ಒಂದು 25 ಲಕ್ಷ ಜಾಸ್ತಿ ಆಗೋದು. ಎಷ್ಟು ಲಕ್ಷ ಜಾಸ್ತಿ? 25 ಲಕ್ಷ ಮೇಲೆ ಜಾಸ್ತಿ. ಲೈಲ್ಯಾಂಡ್ ಗಿಂತ 25 ಜಾಸ್ತಿ ಅಲ್ಲ? ಓಕೆ. ಹಾಗಾದ್ರೆ ನಿಮ್ ಪ್ರಕಾರ ಭಾರತ್ ಬೆನ್ಸ್ ಲೈಲ್ಯಾಂಡ್ ಗಿಂತ ಸ್ವಲ್ಪ ಓಡಿಸ್ಲಿಕ್ಕೆ ಚೆನ್ನಾಗಿದೆ. ಹೌದು. ಸ್ವಲ್ಪ ಡ್ರೈವರ್ಸ್ ನವರಿಗೆ ಸ್ವಲ್ಪ ಯೂಸ್ ಆಗ್ತದೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಇದು ರಿವರ್ಸ್ ಕ್ಯಾಮ್ರಾ ಯಾವ್ದು ಸರ್? ರಿವರ್ಸ್ ಕ್ಯಾಮ್ರಾ ಸರ್. ಇದು ಈ ತರ ಆನ್ ಇರುತ್ತಾ? ನಾವು ಆನ್ ಇಟ್ಕೊಂತೀವಿ ನಾವು. ಬ್ಯಾಕ್ ಸೈಡ್ ಯಾರು ಬರ್ತಾರೆ ಏನು, ಮತ್ತೆ ಈಗ ಸಡನ್ ಬಂದು ಯಾರಾದ್ರೂ ನಾವು ಈಗ ನಿಲ್ಲಿಸಬೇಕಾದ್ರೂ ಯಾರಾದ್ರೂ ನೋಡಿ ನಾವು ಬ್ರೇಕ್ ಹೊಡಿಬೇಕು. ಮತ್ತೆ ಸಡನ್ ಬಂದ್ರೆ ನಾವು ಸಡನ್ ನಾವು ಹಿಂದೆ ಬಂದು ಹೊಡೆದ್ರೆ ಮತ್ತೆ ನಮಗೆ ಇರಲಿ ಅಲ್ಲ. ಹೌದು. ನಮ್ದು 8 ಕ್ಯಾಮರಾ ಇದೆ. 8 ಕ್ಯಾಮರಾ ಇದೆ ಗಾಡಿಗೆ. ಫ್ರಂಟ್ ಕ್ಯಾಮರಾ ಇದೆ. ಫ್ರಂಟಿಗೂ ಏನು ಪ್ರಾಬ್ಲಮ್ ನಾವು ತಪ್ಪು ಮಾಡಿದ್ರೆ ನಮ್ದು ತಪ್ಪು ಅವ್ರ ತಪ್ಪು ನೋಡ್ಬೇಕಲ್ಲ. ಫ್ರಂಟ್ ಕ್ಯಾಮರಾ ಕೊಟ್ಟಿದ್ದಾರೆ. ಬ್ಯಾಕಿಗೂ 2 ಕ್ಯಾಮರಾ ಇದೆ. ಈಗ ಕೊಂಬಲು 2 ಕ್ಯಾಮರಾ ಇದೆ.
ಸರ್ ಇದು ಆನ್ ಬೋರ್ಡ್ ವಾಶ್ರೂಮ್ ಅಂದ್ರೆ ಗಾಡಿಯಲ್ಲೇ ಇದೆ ವಾಶ್ರೂಮ್. ಹೌದು. ಸರ್ ಹೇಗೆ ಆಗ್ತದೆ ಸರ್ ನಿಮಗೆ ಗಾಡಿಯಲ್ಲಿ ವಾಶ್ರೂಮ್ ಇದ್ರೆ ಒಳ್ಳೇದಾ ಇಲ್ಲದಿದ್ರೆ ಒಳ್ಳೇದಾ? ಗಾಡಿಯಲ್ಲಿ ವಾಶ್ರೂಮ್ ಇದ್ರೆ ಒಳ್ಳೇದು ಸರ್. ಓಕೆ. ಒಳ್ಳೇದ್ರ ಅಂದ್ರೆ ಹೇಳಿದ್ರೆ ಇವಾಗ ನೋಡಿ ನಾವು ಪದಿ ನಮ್ಮಲ್ಲಿ ಗಾಡಿಯಲ್ಲಿ ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ, ಬ್ರೇಕ್ ನಾವು ನಿಲ್ಲಿಸ್ಬೇಕು, ಜಾಗ ಇರುವುದಿಲ್ಲ ಗಾಡಿಯಲ್ಲೆಲ್ಲ. ಓಕೆ. ಏನು ಮಳೆ ಬರ್ತದೆ ಅದು ಬರ್ತದೆ. ಈಗ ಯಾರು ಅರ್ಜೆಂಟ್ ಬಂತಂದ್ರೆ ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ಆಯ್ತು. ಇಲ್ಲಿ ಮೋಟ್ರ್ ಇದೆ, ನೀರು ಮೋಟ್ರ್ ಓಪನ್ ಮಾಡಿದ್ರೆ ನೀರು ಮೋಟ್ರ್ ಅಲ್ಲಿ ಆಗ್ತದೆ. ಅವ್ರು ವಾಶ್ ಮಾಡಿ ಬಂತಾರೆ ರಿಸೆಸ್ಸಿಗೆ. ಒನ್ ರಿಸೆಸ್ ಮಾತ್ರ. ಹಾಂ, ಟಾಯ್ಲೆಟಿಗೆ ಇಲ್ಲ, ಖಾಲಿ ವಾಣಿಗೆ. ಹಾಂ, ಅಂದ್ರೆ ಸ್ವಲ್ಪ ಏಜ್ ಆದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಸ್ವಲ್ಪ ಗಾಡಿ ಸ್ಲೋ ಹೋಗ್ಬೇಕಾಗ್ತದೆ. ಹುಡುಗರು ಮಕ್ಕಳಾದ್ರೆ ಸಲನ ಹೋಗಿ ಬರ್ತಾರೆ. ಏಜ್ ಆದವ್ರಾದ್ರೆ ನಾವು ಮತ್ತೆ ಸ್ವಲ್ಪ ಗಾಡಿ ಏನೊಂದು 60 ಸ್ಪೀಡ್ ಹಂಗಿದ್ರೆ ಒಂದು 30ರಲ್ಲಿ ಸ್ಪೀಡಲ್ಲಿ ಹೋಗ್ಬೇಕಾಗುತ್ತೆ ಏಜರಿಗೆ. ಅವರಿಗೆ ಕೈ ಗ್ರಿಪ್ ಇರುವುದಿಲ್ಲ ಏಜ್ ಆದವರಿಗೆ. ಹೌದು ಸರ್, ಅದು ಎಲ್ಲ ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಇರೋದು. ಹೌದು. ನೀವು ಅದೆಲ್ಲ ತಿಳ್ಕೊಳ್ಬೇಕು. ಈಗ ಒಳಗಡೆ ಇದ್ದಾರೆ ಸ್ವಲ್ಪ ಸ್ಲೋ. ಈಗ ಅಂತ ಹೇಳಿದ್ರೆ ಇನ್ನೊಂದು 2 ವರ್ಷ ಬಾತ್ರೂಮ್ ಗಾಡಿ ಸ್ವಲ್ಪ ಯೂಸ್ ಮಾಡೋದ್ರೆಲ್ಲ ಕಷ್ಟ ಆಗ್ತದೆ. ರೋಡ್ಗಳ ಸರಿ ಇಲ್ಲ, ಮತ್ತೆ ಎಲ್ಲ ಗುಂಡಿ. ನಾವು ಸ್ವಲ್ಪ ಬ್ರೇಕ್ ಹೊಡಿತೀವೋ ಬಾತ್ರೂಮ್ ಅಲ್ಲೇ ಹೋಗುದಿಲ್ಲ, ವಾಪಸ್ ಕಮೌಂಡ್ ಮೇಲೆ ಮಾಡಿಬಿಟ್ಟು ಹೋಗ್ತಾರೆ. ಅದನ್ನ ನಮ್ಮ ಕಂಡಕ್ಟರ್ ನಾನು ಇದೇ ಈಗ 3-4 ಟ್ರಿಪ್ ನಾನು ನೋಡ್ತಿದ್ದೀನಿ. ಕಂಡಕ್ಟ್ರು ಪೆನಲ್ ಹಾಕುದು ತೊಳೆಯುದು, ಪೆನಲ್ ಹಾಕುದು ತೊಳೆಯುದು, ಅದೇ ಕೆಲಸ ರಾತ್ರಿ ಎಲ್ಲ. ಬಹಳ ಕಷ್ಟ ಆಗ್ತದೆ. ಹೌದು. ಮತ್ತೆ ನಮ್ಗೆ ಡ್ರೈವಿಂಗ್ ಮಾಡೋಕ್ಕೂ ಆಗಲ್ಲ. ವಾಸನೆ ಅಂದ್ರೆ ವಾಸನೆ ಅಷ್ಟೇ. ಡೋರ್ ಓಪನ್ ಮಾಡದಿರ್ತಾರೆ, ಇಲ್ಲಿ ತುಂಬ್ಕೊಂತದೆ. ಹೌದು. ಅಂದ್ರೆ ಫ್ರಂಟ್ ಕೊಟ್ಟಿದ್ರಲ್ಲ, ಫ್ರಂಟ್ ಕೊಟ್ಟು ಹೌದು ಸ್ಮೆಲ್ ಬರ್ತದೆ ಹಾಗೆ. ಸರ್ ಮತ್ತೊಂದು ಏನಂತ ಹೇಳಿದ್ರೆ ಇದ್ರದ್ದು ಕ್ಲೀನಿಂಗ್ ಎಲ್ಲ ಹೇಗೆ, ಪ್ರೊಸೆಸ್ ಹೇಗೆ ಸರ್? ಎಲ್ಲಿ ಮಾಡ್ತೀರಾ ನೀವು ಇದ್ರದ್ದೆಲ್ಲ ಕ್ಲೀನಿಂಗ್? ಯಾವುದು ಇದು ಈಗ ಟಾಯ್ಲೆಟ್? ಈಗ ನಾವು ಅದು ಒಳಗಡೆ ಟ್ಯಾಂಕಿ ಕೊಟ್ಟಿದ್ದಾರೆ, ಟ್ಯಾಂಕಿ ಕ್ಲೋಸ್ ಇರ್ತದೆ. ಎಲ್ಲಾದ್ರೂ ಈಗ ಸಿಟಿ ಒಳಗೆ ಎಲ್ಲಾದ್ರೂ ದೇವಸ್ಥಾನ ಎಲ್ಲ ಇರ್ತದೆ. ನಾವು ಯೂಸ್ ಮಾಡೋ ಬೇಡ ಅನ್ನೋದಿಲ್ಲ. ಟ್ಯಾಂಕ್ ಕ್ಲೋಸ್ ಇರ್ತದೆ. ಎಲ್ಲಾದ್ರೂ ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಒಂದು ಸ್ವಲ್ಪ ಜಾಗ ಕರೆಕ್ಟ್ ಇದ್ದದಲ್ಲಿ ಓಪನ್ ಮಾಡಿ ಬಿಟ್ಟು ಬರುದು. ಓಪನ್ ಮಾಡಿ ನೀವೇ ಬಿಟ್ಬಿಡ್ತೀವಿ. ಹೌದು. ಸರ್ ನಿಮ್ಗೆ ರಜೆ ಎಲ್ಲ ಯಾವಾಗ ಇರುತ್ತೆ? ನಾವು ರಜೆ ಬೇಕಾದ್ರೆ ನಾವು ಮೆಸೇಜ್ ಹಾಕ್ಬೇಕು ಕಂಪನಿಗೆ, ಗ್ರೂಪಿಗೆ. ಆಗ ಬೇರೆ ಡ್ರೈವರ್ ಕಳಿಸಿ ಕೊಡ್ತಾರೆ. ಅವರು ಸ್ಪೇರ್ ಅಂತ ಡ್ರೈವರ್ ಇದ್ದಾರೆ, ಸ್ಪೇರ್ ಅಂತ ಇದ್ದಾರೆ. ಹೌದು. ಸರ್ ಕೊನೆಯದಾಗಿ ನಮ್ದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜಸ್ ಕೊಡ್ತೀನಿ? ನಾನು ನೋಡ್ತಾ ಇದ್ದೀನಿ ಸರ್, ನಿಮ್ಮ ಮೆಸೇಜ್ ಎಲ್ಲ ನೋಡ್ತಾ ಇರ್ತೀನಿ, ಖುಷಿ ಆಗ್ತದೆ. ಕಮೆಂಟ್ ಇವತ್ತು ನಮ್ಮಲ್ಲಿ ಬಂದು ನೀವು ಒಂದು ವಿಡಿಯೋ ಮಾಡೋದಕ್ಕೆ ನಮ್ಮ ಅರ್ಜುನ್ ಸಂಸ್ಥೆಯಿಂದ ನಿಮಗೂ ಒಂದು ಧನ್ಯವಾದಗಳನ್ನು ನಾವು ಒಪ್ಪಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು. ಎಸ್, ನೋಡ್ತಾ ಇದ್ದೀರಾ, ನಾನಿವಾಗ ಅರ್ಜುನ ಟ್ರಾವೆಲ್ಸ್ನ ಒಳಗಡೆ ಇದ್ದೇನೆ. ನೋಡ್ಬೋದು ಯಾವ ಥರ ಇದೆ ಅಂತ. ಬ್ರ್ಯಾಂಡ್ ನ್ಯೂ ಆದಂತಹ ಅರ್ಜುನ ಟ್ರಾವೆಲ್ಸ್ ನೋಡಿ. ಇದರ ಇಂಟೀರಿಯರ್ ನೋಡ್ಬೋದು ಯಾವ ಕಲರಲ್ಲಿ ಇದೆ ಅಂತ. ಇದರಲ್ಲಿ ಏನಂತ ಹೇಳಿದರೆ ಸ್ಪೆಷಲ್ ಏನಂತ ಹೇಳಿದರೆ ಇದರಲ್ಲಿ ಸಹ ಬ್ಯಾಕ್ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಬ್ಯಾಕ್ ರೆಸ್ಟ್ ಕೂತ್ಕೊಂಡು ಜರ್ನಿ ಮಾಡ್ಬೋದು. ಹಾಗೇನೆ ಪಿಲ್ಲೋ ಇದೆ, ಬ್ಲ್ಯಾಂಕೆಟ್ ಇದೆ. ಆನ್ ಬೋರ್ಡ್ ವಾಶ್ರೂಮ್ ಗಾಡಿ ನೋಡ್ಬೋದು ನೋಡಿ. ಇದು ಇವರ ವಾಶ್ರೂಮ್ ನೋಡಿ, ಈ ಥರ ಇದೆ ನೋಡಿ ವಾಶ್ರೂಮ್. ಇದು 13.5 ಮೀಟರ್ ಚೆಸ್ಸಿ ಮೇಲೆ ಬಿಲ್ಡ್ ಆಗಿರುವಂತಹ ದಾಮೋದರ್ ಕೋಚ್ ಅಡಿ ಬಿಲ್ಡ್ ಆಗಿದೆ. ಇದುವೇ ನಮ್ಮ ಹೊಸದಾಗಿ ಬಂದಿರುವಂತಹ 13.5 ಮೀಟರ್ ಅರ್ಜುನ. ಎಸ್, ಇದಾಗಿತ್ತು ಇವತ್ತು ಅರ್ಜುನ ಟ್ರಾವೆಲ್ಸ್ನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಯಾವುದಾದ್ರೂ ಬಸ್ಸಿನ ವಿಡಿಯೋ ಬೇಕಾದಲ್ಲಿ ನಮಗೆ DM ಮಾಡಿ, ನಾನು ಸಾಧ್ಯವಾದರೆ ನಾನು ಬ್ಲಾಗನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನಷ್ಟು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.